ಯುದ್ಧದ ವಾತಾವರಣ ಯಾವ ರೀತಿ ಆಗಿದೆ, ಒಪ್ಪಂದ ಎಲ್ಲ ಮುಗ್ದೋಯ್ತು ಅಂತೆಲ್ಲ ಏನು ಹೇಳ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟನ್ನು ನಾವು ನೋಡೋದಾದ್ರೆ, ಅಮೆರಿಕ ಇರಾನ್ ಸಂಧಾನ ಮಾತುಕತೆ ವಿಫಲ ಆಗಿದೆ. ಇದೀಗ ಸಹಜವಾಗಿ ಮತ್ತೆ ಯುದ್ಧದ ಭೀತಿಗೆ ಎದುರಾಗಿರೋದು. ಪಾಕ್ನಲ್ಲಿ ಸತತ 21 ಗಂಟೆ ನಡೆದಂಥ ಮಾತುಕತೆ ಫಲಿಸದೆ ಅಂತ್ಯ ಆಗಿದೆ. ಸಂಧಾನಕ್ಕೆ ಅಣ್ವಸ್ತ್ರ ಹೋರ್ಮುಜ್ ಜಲಸಂಧಿಗೆ ದೊಡ್ಡ ಅಡ್ಡಿ ಆಗಿರೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ದೊಡ್ಡ ಅಡ್ಡಿ ಆಗಿರುವಂಥ ವಿಚಾರ ಯಾವುದು ಅಂತಂದ್ರೆ ಅಣ್ವಸ್ತ್ರ ಮತ್ತು ಹೋರ್ಮುಜ್ ಜಲಸಂಧಿಗೆ ಇದೇ ಪ್ರಮುಖವಾಗಿ ಅಡ್ಡಿ ಆಗ್ತಾ ಇರುವಂಥದ್ದು. ನೋಡಿ, ಇಡೀ ವಿಶ್ವದ ಗಮನ ಸೆಳೆದಿದ್ದ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಯ ಭರವಸೆ ಮೂಡಿಸಿದ್ದ ಇರಾನ್ ಅಮೆರಿಕ ನಡುವಿನ ಸಂಧಾನ ಮಾತುಕತೆ ಯಾವುದೇ ಒಪ್ಪಂದ ಇಲ್ಲದೆ ಭಾನುವಾರ ಅಂತ್ಯಗೊಂಡಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸುಮಾರು 21 ಗಂಟೆಗಳಿಂದ ನಡೀತಾ ಇದ್ದಂಥ ಮ್ಯಾರಥಾನ್ ಮಾತುಕತೆ ಅರ್ಧಕ್ಕೆ ಮೊಟಕುಗೊಳಿಸಿ ಅಮೆರಿಕ ಮತ್ತು ಇರಾನ್ ನಿಯೋಗ ಸ್ವದೇಶಕ್ಕೆ ವಾಪಸ್ಸಾಗಿದೆ. ಅಮೆರಿಕದ ಅಳತೆ ಮೀರಿದ ಬೇಡಿಕೆಗಳಿಂದಾಗಿ ಈ ಸಂಧಾನ ಮಾತುಕತೆ ಯಶಸ್ವಿ ಆಗಿಲ್ಲ ಅಂತ ಇರಾನ್ ಹೇಳ್ಕೊಂಡ್ರೆ, ಅಣ್ವಸ್ತ್ರ ಕನಸು ಕೈಬಿಡುವ ವಿಚಾರದಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಸರ್ಕಾರ ಪಟ್ಟು ಸಡಿಲಿಸದ ಹಿನ್ನೆಲೆಯಲ್ಲಿ ಮಾತುಕತೆ ಅಂತಿಮ ಒಪ್ಪಂದಕ್ಕೆ ಬರೋದ್ರಲ್ಲಿ ವಿಫಲ ಆಯಿತು ಅಂತ ಅಮೆರಿಕ ನಿಯೋಗ ಹೇಳ್ಕೊಂಡಿದೆ. ಸೊ ಅವರೊಂಥರ ಇವರೊಂಥರ ಹೇಳ್ಕೊಂಡಿರೋದು. ಒಟ್ಟಿನಲ್ಲಿ ಸಂಧಾನ ಮಾತುಕತೆ ಅಂತ ಏನಿತ್ತು ಇದುಗಳು ವಿಫಲ ಆಗಿ ಹೋಗಿದೆ. ಇನ್ನು ಮಾತುಕತೆ ಮುರಿದು ಬಿದ್ದ ಬಳಿಕ ಎರಡೂ ದೇಶಗಳ ನಡುವಿನ 2 ವಾರಗಳ ಕದನ ವಿರಾಮ ಪಾಲನೆಯ ಕುರಿತು ಅನುಮಾನ ಮೂಡಿದೆ. ಒಂದು ವೇಳೆ ಇರಾನ್ ಹೋರ್ಮುಜ್ ಜಲಸಂಧಿ ವಿಚಾರವಾಗಿ ಯಾವುದೇ ಒಪ್ಪಂದ ಮಾಡಿಕೊಳ್ಳದೆ ಹೋದರೆ ಭೀಕರ ದಾಳಿ ನಡೆಸೋದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗಾಗಲೇ ಎಚ್ಚರಿಸಿದ್ರು. ಮಾತುಕತೆ ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ಇರಾನ್ ಮೇಲೆ ದಾಳಿ ನಡೆಸ್ತಾರೆ, ಮತ್ತೊಮ್ಮೆ ಮಧ್ಯಪ್ರಾಚ್ಯ ಸಂಘರ್ಷ ಆರಂಭವಾಗಲಿದೆ ಎನ್ನುವಂಥ ಆತಂಕ ಸಹಜವಾಗಿ ಈಗ ಮೂಡ್ತಾ ಇರೋದು.